ರಾಜಕಾರಣಿಗಳು ಮಾತಿನ ಬರದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಕೆಲವೊಮ್ಮೆ ಏಕವಚನ ಪ್ರಯೋಗ ಆಗುತ್ತೆ, ಇನ್ನು ಕೆಲವು ಅಸಂವಿಧಾನಿಕ ಪದಗಳನ್ನು ಬಳಸ್ತಾರೆ. ಆದರೆ ಆ ಪದಗಳ ಬಳಕೆ ಮಾಡಿದ ಮೇಲೆ ಅವರಿಗೆ ಪಾಪ ಪ್ರಜ್ಞೆ ಅಥವಾ ತಪ್ಪಾಯಿತು ಅನ್ನುವ ಭಾವನೆ ಬರುವುದಿಲ್ಲ. ಆದರೆ ಇದೊಂದು ವಿಚಿತ್ರ ಮತ್ತು ವಿಶೇಷ ಪ್ರಕರಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ್ದಂಥ ಶಾಸಕರೊಬ್ಬರು ಕ್ಷಮೆ ಯಾಚನೆ ಮಾಡಿದ್ದಾರೆ. ಪತ್ರದ ಮೂಲಕ ಕ್ಷಮೆ ಕೇಳಿದ್ದಾರೆ ಅರವಿಂದ್ ಬೆಲ್ಲದ್. ಸಿಎಂ ಸಿದ್ದರಾಮಯ್ಯಗೆ ಕ್ಷಮೆ ಯಾಚನೆ ಮಾಡಿದ್ದಾರೆ. ನಾನು ಬಳಸಿದಂಥ ಪದ ಪ್ರಯೋಗ ತಪ್ಪು ಅಂತ ಕೇಳಿಕೊಂಡಿದ್ದಾರೆ ಅರವಿಂದ್ ಬೆಲ್ಲದ್. ಪತ್ರದ ಮೂಲಕ ಸಿದ್ದರಾಮಯ್ಯ ಅವರಿಗೆ ಕೇಳಿಕೊಂಡಿದ್ದಾರೆ, ನಾನು ಒಂದು ಪದ ಪ್ರಯೋಗ ಮಾಡಿದ್ದೇನೆ, ಅದು ತಪ್ಪು ಅಂತ. ಜಿಂದಾಲ್ ವಿಚಾರವಾಗಿ ಸಿಎಂ ವಿರುದ್ಧ ವಾಗ್ದಾಳಿ ಮಾಡಿದ್ರು ಬೆಲ್ಲದ್. ಮಾತಿನ ಬರದಲ್ಲಿ ನಾಲ್ಗೆಯನ್ನು ಹರಿಬಿಟ್ಟಿದ್ರು. ಜಿಂದಾಲ್ ಕಂಪನಿಗೆ ಕಡಿಮೆ ಬೆಲೆಗೆ ಭೂಮಿ ಕೊಟ್ಟಿದ್ದ ವಿಚಾರಕ್ಕೆ, ಭೂಮಿ ಯಾಕೆ ಕೊಟ್ಟರು, ಸಿದ್ದರಾಮಯ್ಯ ಅವರ ಅಪ್ಪನ ಆಸ್ತಿನ ಇದು, ಏನು ನಿಮ್ಮಪ್ಪನ ಆಸ್ತಿನ ಇದು ಅಂತ ಹೇಳಿ ಮಾತಿನ ವೇಗದಲ್ಲಿ, ಆವೇಗದಲ್ಲಿ, ಆವೇಶದಲ್ಲಿ ಮಾತನಾಡಿದರು. ಆ ಪದ ಬಳಕೆ ಮತ್ತು ಆ ಪದ ಪ್ರಯೋಗದ ಸನ್ನಿವೇಶ ಏನೇ ಇದ್ರೂ ಕೂಡ ಬಳಕೆ ಮಾಡಬಾರ್ದಾಗಿತ್ತು ನಾನು ಅಂತ ಹೇಳಿ ಅವರಿಗೆ ಮನವರಿಕೆ ಆಗಿದೆ. ಆ ನಂತರದಲ್ಲಿ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಕ್ಷಮೆ ಯಾಚನೆ ಮಾಡಿದ್ದಾರೆ. ಮಾತಿನ ಭರದಲ್ಲಿ ತಪ್ಪಾದ ಪದ ಪ್ರಯೋಗ ಮಾಡಿದ್ದೇನೆ, ಪದ ಪ್ರಯೋಗಕ್ಕೆ ಕ್ಷಮೆ ಇರಲಿ ಅಂತ ಹೇಳಿ ಅರವಿಂದ್ ಬೆಲ್ಲದ್ ಪತ್ರವನ್ನು ಬರೆದಿದ್ದಾರೆ. ನೋಡಿ, ಇತ್ತೀಚೆಗೆ ರಾಜಕಾರಣಿಗಳ ಮಧ್ಯೆ ಏಕವಚನದ ಪ್ರಯೋಗ ತುಂಬ ಸಹಜ ಅನ್ನುವ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಏಕವಚನದ ಪ್ರಯೋಗಗಳು, ಅದು ಮುಖ್ಯಮಂತ್ರಿ ಇರಲಿ, ಉಪಮುಖ್ಯಮಂತ್ರಿ ಇರಲಿ, ವಿರೋಧ ಪಕ್ಷದ ನಾಯಕ ಇರಲಿ, ಮಾಜಿ ಪ್ರಧಾನಿಗಳಿರಲಿ, ಮಾಜಿ ಮುಖ್ಯಮಂತ್ರಿಗಳಿರಲಿ, ದೊಡ್ಡವರ ವಿರುದ್ಧ ಏಕವಚನದಲ್ಲಿ ನಾನು ಮಾತನಾಡ್ಬಿಟ್ರೆ ನಾನು ದೊಡ್ಡ ನಾಯಕನಾಗ್ತೀನಿ ಅನ್ನೋ ಭ್ರಮೆಯಲ್ಲಿ ಅನೇಕರಿದ್ದಾರೆ. ಅಥವಾ ದೊಡ್ಡವರ ವಿರುದ್ಧ ಟೀಕೆ ಮಾಡಿಬಿಟ್ರೆ ನನಗೂ ಕೂಡ ಆ ಲೆವೆಲಿನ ನಾಯಕತ್ವ ಬೆಳೆಯುತ್ತೆ ಅಂತ ಅಂದುಕೊಂಡಿರೋ ಸುಮಾರು ಜನ ಇದ್ದಾರೆ. ಏಕವಚನ ಈಗೊಂದು ರೀತಿ ಫ್ಯಾಂಟಸಿ ಆಗೋಗ್ಬಿಟ್ಟಿದೆ. ಏಕವಚನದಲ್ಲಿ ಮಾತನಾಡೋದೇ ಭಾಳ ದೊಡ್ಡ ಸ್ಥಿತಿ ಅನ್ನೋದು ಆಗೋಗಿದೆ. ಆದರೆ ಹಾಗೆ ಲಂಗು ಲಗಾಮಿಲ್ಲದಂತೆ ಎಲುವಿಲ್ಲದ ನಾಲಿಗೆ ರೀತಿಯಲ್ಲಿ ಬಳಸ್ತಾ ಹೋಗ್ತಾ ಇದ್ದಾರಲ್ಲ, ಅದು ನಮ್ಮ ಇಡೀ ಪರಿಸರವನ್ನು ಮತ್ತು ವಾತಾವರಣವನ್ನು ಹೇಗೆ ಹಾಳು ಮಾಡ್ತಾ ಇದೆ, ನಮ್ಮ ಸಂಸ್ಕೃತಿಯನ್ನು ಹೇಗೆ ಹಾಳು ಮಾಡ್ತಾ ಇದೆ ಅನ್ನೋದನ್ನು ಅನೇಕ ರಾಜಕಾರಣಿಗಳ ಬಾಯಿ ಮಾತನ್ನ ನಾವು ನೋಡಿದ್ದೇವೆ. ನೋಡಿ, ಅದೇ ರೀತಿ ಅರವಿಂದ್ ಬೆಲ್ಲದ್ ಧಾರವಾಡದ ಶಾಸಕರವರು, BJP ಶಾಸಕರು, ಉಪನಾಯಕರು ಕೂಡ ಆಗಿದ್ದಾರೆ. ಆದರೆ ಅವರು ಮಾತನಾಡುವಂಥ ಧಾಟಿಯಲ್ಲಿ ಜಿಂದಾಲ್ಗೆ ಭೂಮಿ ಕೊಟ್ಟೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಕಡಿಮೆ ಬೆಲೆಗೆ ಯಾಕೆ ಕೊಟ್ರಿ, ಏನು ನಿಮ್ಮಪ್ಪನ ಆಸ್ತಿನ ಇದು ಅಂತ ಹೇಳಿ ಆ ಮಾತಿನ ಓಗದಲ್ಲಿ ಮಾತನಾಡಿದರು. ಆದರೆ ಇದೀಗ ಆ ತಪ್ಪಿನ ಅರಿವಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಮಾತಿನ ಆ ಓಗ ಕಂಟಿನ್ಯೂ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಮಾತನಾಡಿ ಬಳಸಬಾರದ ಒಂದು ಶಬ್ದವನ್ನು ಬಳಸಿದ್ದೇನೆ, ಆಕ್ಷೇಪಾರ್ಹ ಶಬ್ದವನ್ನು ಬಳಸಿದ್ದೇನೆ, ನನಗೆ ಕ್ಷಮೆ ಇರಲಿ ಅಂತ ಹೇಳಿ ಕ್ಷಮೆ ಕೇಳುವ ಮೂಲಕ ಒಂದು ಈ ಪದ್ಧತಿ ಇದೆಯಲ್ಲ, ಇದೊಂದು ಮಾದರಿ ಪದ್ಧತಿಗೆ ಮುನ್ನುಡಿ ಬರೆದಿದ್ದಾರೆ ಅರವಿಂದ್ ಬೆಲ್ಲದ್. ನಾವು ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಂದು ದೊಡ್ಡ ಹಗರಣಕ್ಕೆ ಅವರು ತಮ್ಮ ಮೇಲೆ ಕೈ ಎಳ್ಕೊಂಡಿದ್ದಾರೆ, ಅದರಲ್ಲಿ ಕೈ ಹಾಕೊಂಡಿದ್ದಾರೆ. ಅದು ಜಿಂದಾಲ್ ಕಂಪನಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಭೂಮಿಯನ್ನು ಕೊಡುವಂತ. ಜಿಂದಾಲ್ ಕಂಪನಿಯ ಈ ಭೂಮಿ ಏನೈತಿ 1970-71ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ಭೂಮಿ. ಆವಾಗ ವಿಜಯನಗರ ಸ್ಟೀಲ್ ಲಿಮಿಟೆಡ್ ಕಂಪನಿಗೆ, ಅದಾದ ನಂತರ ನಮ್ಮ ಸರ್ಕಾರ ಬಂದಾಗ ಮತ್ತೆ ಈ ಡಿಸಿಷನ್ ಅನ್ನ ತೆಗೆದುಕೊಂಡು ರೀಲುಕ್ ಮಾಡಿದಾಗ, ಆವಾಗೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ, ಯಡಿಯೂರಪ್ಪನವರಿಗೆ, ಆ ಸಂದರ್ಭದಲ್ಲಿ ನಾನು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಪೂರ್ಣಿಮಾ ಅವರು ನಾವು ಒಂದು ಪತ್ರವನ್ನು ಬರೆದಿದ್ವಿ. ಯಾವ ದೃಷ್ಟಿಯಿಂದ ಈ ಡಿಸಿಷನ್ ಅನ್ನ ನೀವೇನು ಚರ್ಚೆ ಮಾಡಿರಿ ಅದನ್ನು ಹಿಂದೆ ತೆಗೆದುಕೊಳ್ಳಬೇಕು.